ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ತಾಯಿಗೂ ಹೆಂಡತಿಗೂ ಒಂದೇ ಸ್ಥಾನ ಕೊಟ್ಟಿದೆಯಲ್ಲ, ಅಷ್ಟು ಸಾಕು ಬಿಡು. ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ನಾವು ಮಾಡಿದ ಸುದ್ದಿ ಇಡೀ ಕರ್ನಾಟಕದಲ್ಲಿ ಧೂಳೆ ಬಸ್ತಿದೆ. ಹಾಯ್ ಶಾಲಿನಿ ಅಕ್ಕ. ಹಲೋ, ಶಾಲಿನಿ ಅಂತಾನೆ ಕರೀರಿ, ಪರವಾಗಿಲ್ಲ. ಇಲ್ಲಪ್ಪ, ನೀವು ಅಭಯ್ಗಿಂತ 5 ವರ್ಷಕ್ಕೆ ದೊಡ್ಡೋರಲ್ವಾ, ಮರ್ಯಾದೆ ಕೊಡ್ಲೇಬೇಕು ತಾನೆ. ರೀ ಶಾಲಿನಿ, ನಿಮ್ಮ ಯಜಮಾನ್ರು ಏನೋ ಒಂದು ಪವಾಡ ಮಾಡೇ ಬಿಡ್ತಾರೆ ಅನ್ನಿಸ್ತಿದೆ. ನಿಮ್ಮ ಪಾಲಿಗೆ ಹೇಗೋ ಏನೋ ಗೊತ್ತಿಲ್ಲ, ಆದ್ರೆ ಆ DC ರಂಜಿತ್ ಕುಮಾರ್ ಪಾಲಿಗಂತೂ ಇವನೇ ಹೀರೋ, ಗಾಡ್ ಫಾದರ್ ಎಲ್ಲ. ಅವ್ರ ಬಗ್ಗೆ ನಿನ್ನೆ ಇವ್ನು ಮಾಡಿರೋ ಸುದ್ದಿಯಿಂದ ಜನ ಎಲ್ಲ ಹೆಂಗ್ ರೊಚ್ಚಿಗೆದ್ದಿದ್ದಾರೆ ಗೊತ್ತಾ? ಎಲ್ಲಿ ನೋಡಿದ್ರು ರಂಜಿತ್ ಕುಮಾರ್ದೇ ಮಾತು. ಆಪೋಸಿಟ್ ಪಾರ್ಟಿ ಅವರೆಲ್ಲ ಅಲ್ಲಾಡ್ ಹೋಗ್ತಿದ್ದಾರೆ. ಯಾಕ್ರಿ, ನಿಮ್ ಯಜಮಾನ್ರು ಅಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ನಿಮ್ ಮುಖದಲ್ಲಿ ಒಂದ್ ಸಣ್ಣ ಖುಷಿನೂ ಬೇಡ್ವಾ? ಏನೋ ಅದ್ರಲ್ಲೆಲ್ಲ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಆಗ್ಲೇ ಹೇಳಿಲ್ವಾ, ಈ ಪ್ರಾಣಿ ಹಣೆ ಬರಾನೇ ಇಷ್ಟು. ಅದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಬಿಡ್ರಿ. ನಾನು ನೆಕ್ಸ್ಟ್ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವಿಬ್ರು ಮಾತಾಡ್ತಾ ಇರಿ, ಒಂದು ನಿಮಿಷ ಬಂದೆ. ರಂಜಿತ್ ಸರ್ ನೆಕ್ಸ್ಟ್ ಕ್ಯಾಂಪೇನ್ಗೆ ಹೋದಾಗ ನೀನು ಅವ್ರ ಮುಂದೆ ಹೋಗ್ಬೇಡ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ನಾನು ಹೋದ್ರೆ ಡಿಸ್ಟರ್ಬಾ? ಹ್ಞೂ, ಮತ್ತೆ ಅಲ್ಲಿ ನೋಡು ಅವರಿಬ್ರು ಹೇಗಿದ್ದಾರೆ. ಆ ಹುಡುಗಿನ ಒಂದ್ಸತಿ ಗಮನ ಇಟ್ಟು ನೋಡು, ಎಷ್ಟು ಅಂದವಾಗಿದ್ದಾಳೆ, ಎಷ್ಟು ಚಂದವಾಗಿದ್ದಾಳೆ. ನಮ್ಮ ಅಭಯ ಎಷ್ಟ ಓದಿದ್ದಾಳೆ, ನಮಗಿಂತ ಶ್ರೀಮಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ನಮ್ಮ ಅಭಯನ ಇಷ್ಟಪಟ್ಟಿದ್ದಾಳೆ. ಮತ್ತೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂದರೆ ಅದನ್ನು ಹ್ಯಾಂಡಲ್ ಮಾಡೋಷ್ಟೆಲ್ಲ ಬೇಜಾರಾಗ್ಬಿಡುತ್ತೆ. ಹಲೋ ದೀಪ್ತಿ, ಹೇಗಿದೀಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ಸೀನಿಯರ್ ಅಲ್ಲಿ ಮಾಮ್? ಅವಳು ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಇನ್ನೆಲ್ಲ ಆಚೆ ಬರ್ತಾಳೆ. ನೀವು ಮಾತಾಡ್ಕೊಳ್ಳಿ. ಲೋ ಮಗ್ನೆ, ನೀನ್ ಬರೀ ಇದೆ ಕೆಲಸ ಮಾಡ್ಕೊಂಡಿರು, ಬೇಗ ಮುದ್ಕಾಗ್ಬಿಡ್ತೀಯ. ಸೊ ಇದೆಲ್ಲದಕ್ಕೂ ರೆಸ್ಟ್ ಕೊಟ್ಟು ಇವತ್ತು ಸಂಜೆ ನಮ್ಮ ಪಾರ್ಟಿಗೆ ಬಾ. ಪಾರ್ಟಿ ಅಂದರೆ ಐ ಆಮ್ ಆಲ್ವೇಸ್ ರೆಡಿ. ನಾನು, ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ರಚಿನ್ ಎಲ್ಲರೂ ಕರ್ಕೊಂಬರ್ತೀನಿ. ಎಲ್ಲಿಗೆ ಬರಬೇಕು? ಅಪ್ಪ, ನಿಮ್ಮ ಮನೆಯವ್ರನ್ನೆಲ್ಲರೂ ಕರ್ಕೊಂಡು ಬರೋದಕ್ಕೆ ಇದೇನು ಓಲ್ಡ್ ಏಜ್ ಪಾರ್ಟಿ ಅಲ್ಲ, 20+ ಪಾರ್ಟಿ. 20 ವರ್ಷದ ಮೇಲೆ 30 ವರ್ಷದ ಒಳಗಿರೋರಿಗೆ ಮಾತ್ರ ಎಂಟ್ರಿ ಇರೋದು. ಸೊ ನೀನು ಬರಲೇಬೇಕು. ಮಿಸ್ ಏನಾದರೂ ಮಾಡಿದ್ರೆ ಹುಡುಕೊಂಬಂದು ಹೊಡಿತೀನಿ. ಆಯ್ತಮ್ಮ, ನೀನು ಕರಿಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ಬಂದೇ ಬರ್ತೀನಿ. ಚೀರ್ಸ್. ಅಮ್ಮ ಎಲ್ಲರೂ ಮುಗಿಬಿದ್ದು ಕೇಳಿದ್ರು, ನಿಮ್ಮ ಅಭಯ್ಗೆ ನಮ್ಮ ಹುಡುಗಿನ ತಂದ್ಕೊಳ್ಳಿ ಅಂತ. ಅಭಯ್ಗೂ ಮನಸ್ಸಿತ್ತೋ ಏನೋ, ಆದರೆ ನಾನೇ ರಿಜೆಕ್ಟ್ ಮಾಡಿದೆ. ಯಾಕೆ ಗೊತ್ತಾ, ಅವರಿಬ್ರಿಗೂ ಒಂದೇ ವಯಸ್ಸು. ಒಂದೇ ವಯಸ್ಸಿನ ಹುಡುಗಿ ಆದರೆ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತಾಳೆ, ನಮಗೆ ತಗ್ಗಿ ಬಗ್ಗೆ ನಡೆಯೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಳನ್ನು ಬೇಡ ಅಂದಿದ್ದೆ. ಈಗ ನೋಡು, ನಮ್ಮ ಕರ್ಮಕ್ಕೆ ನಮ್ಮ ಅಭಯ್ಗಿಂತ 5 ವರ್ಷ ದೊಡ್ಡವಳಾದ ಹೆಂಗಸೇ ಸಿಕ್ಬಿಟ್ರು. ಪಾಪ, ನಿನ್ನನ್ನು ಮದುವೆ ಮಾಡ್ಕೊಂಡು ತಪ್ಪಿಗೆ ಅವನಿಗೆ ಅವನ ಸಂತೋಷ ಏನು ಅನ್ನೋದೇ ಮರ್ತೋಗಿದೆ. ಇವತ್ತೇನೋ ಅಪರೂಪಕ್ಕೆ ಆ ಹುಡುಗಿ ಬಂದಿದ್ದಾಳೆ, ಎಷ್ಟು ಖುಷಿಯಾಗಿದ್ದಾರೆ ನೋಡು. ಅದಕ್ಕೆ ಯಾಕೆ ಕಲ್ಲು ಹಾಕ್ತೀಯಾ? ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡು.
ಬೇರೆ ಯಾವ ಆಶ್ರಮಕ್ಕೂ ಕಳಿಸಲ್ಲ. ನಿನ್ನ ಮೈ ಮೇಲೆ ಬಂದಿರೋ ಬಾಸುಂಡೆ ನೋಡಿದ್ರೆ ಸದ್ಯಕ್ಕೆ ನಮ್ಮನೇಲೇ ಇರು. ನಿಮ್ಮ ಮನೆಗೇನೆ ಪಾರು, ನಾನು ನಿನ್ನ ಜೊತೆ ಇಟ್ಕೊಂತ್ಯಾ? ಇಲ್ಲ ಇಲ್ಲ, ಬೇರೆ ವ್ಯವಸ್ಥೆ ಆಗೋವರೆಗೂ ನೀನು ನಮ್ಮ ಮನೇಲೇ ಇರು. ಆ ರಂಗ ಯಾವ ದಾರಿ ತೋರಿಸ್ತಾನೋ ಹಾಗೆ ಮಾಡ್ತೀನಿ. ಬೇರೆ ಇನ್ನೆಲ್ಲೂ ಕಲಿಸ್ಬೇಡ್ವೆ ಪಾರು, ನಾನು ನಿನ್ನ ಜೊತೆ ಇಟ್ಕೊಳ್ಳೆ. ಬೇಕಾದ್ರೆ ನಾನು ಅನಾಥ ಅಂತ ಬಂದರೆ ಸೇರ್ಕೊತೀನಿ. ನೀನು ಊಟ ಕೊಟ್ಟರೆ ತಿಂತೀನಿ, ಇಲ್ಲಾಂದರೆ ಉಪವಾಸ ಇರ್ತೀನಿ. ಪ್ಲೀಸ್ ನಾನು ಕಲಿಸ್ಬೇಡ್ವೆ. ನೋಡು, ಮನೆ ಬಂತು. ಈ ಥರ ಎಲ್ಲ ಮಾತಾಡಬಾರ್ದು. ಅನಾಥಿ ಥರನೇ ಇರಬೇಕು, ಗೊತ್ತಾಯ್ತಾ? ಬಾ. ತಿಂದು ಮಲ್ಗಿರೋದು ನೋಡು, ಧಾರವಾಡದ ಎಮ್ಮೆ ಥರ. ಅರೆ, ಈ ಹುಡುಗಿ ಅಕ್ಕನ ಮದುವೆಗೆ ಬಂದಿತ್ತಲ್ಲಮ್ಮ, ನಿಂಗೆಲ್ಲಿ ಸಿಕ್ಕಿದ್ಲು? ಈ ರಸ್ತೆ ಕೊನೆಯಲ್ಲಿ ಅಳ್ತಾ ನಿಂತ್ಕೊಂಡಿದ್ಲು ಕಣೆ. ಯಾರೋ ಪಾಪ ದುಡ್ಡು ಕತ್ಬಿಟ್ಟು ಇವಳ ಮೇಲೆ ಹಾಕ್ಬಿಟ್ಟಿದಾರಂತೆ. ಹೊಟ್ಟೆಗೂ ಹಾಕಿಲ್ಲ, ಹಶುವು ಹಶುವು ಅಂತ ಅಳ್ತಾ ಇದ್ಲು. ನಾನು ಕರ್ಕೊಂಡು ಬಂದೆ. ಓಹೋ, ಇವಳಿಗೆ ಊಟ ಬೇರೆ ಹಾಕಿ ಕಳಿಸ್ತಾ ಇದೆಯಾ? ಮನೆಯಲ್ಲಿ ರೇಷನ್ ಜಾಸ್ತಿ ಇದೆಯಾ? ಇವಳು ಹೊಟ್ಟೆ ಗಾತ ನೋಡಿದ್ರೆ ಒಂದು ಪಾವಕ್ಕಿಯನ್ನು ಪೂರ್ತಿ ಇಳಿಸ್ತಾ. ತಿನ್ಲಿ ಬಿಡು, ಈಗ ನೀನು ಬಿಟ್ಟು ಕೊಳ್ತೀನಲ್ವಾ, ಅದಕ್ಕಿಂತ ಕಡೆ ಏನಿಲ್ಲ. ಬಾಬಿಟ್ಟು ಕುತ್ಕೊ ಮೆಲ್ಲಿಗೆ. ಆರಾಮಾಗಿ ಕುತ್ಕೊಂಡಿರು, ನಾ ಊಟ ತಗೊಂಡ್ಬರ್ತೀನಿ, ಆಯ್ತಾ? ಆ ಮಗುನ ಹಾಗೆ ದುರ್ಗುಟ್ಕೊಂಡು ನೋಡಿದ್ರೆ ಕಣ್ಗುಡೆ ಕಿತ್ಬಿಡ್ತೀನಿ ಅಷ್ಟೇ. ನೀನು ಕುತ್ಕೊಮ್ಮ. ಏನಾಯ್ತು? ಎಲ್ಲರೂ ಎರಡೆರಡು ಪಾದದಲ್ಲಿ ಓಡಾಡ್ತಾರಲ್ವಾ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅನ್ನಿಸ್ತು. ಅದಕ್ಕೆ ಒಂದೇ ಪಾದ ಇಟ್ಕೊಂಡು ಬಿಟ್ಟೆ. ಪಾಪ ಅಲ್ವೇನಪ್ಪ ಈ ಹುಡುಗಿ, ಪಾದ ಇಲ್ದಿರೋ ವಿಷಯನೂ ಹೇಗೆ ಹೇಳ್ಕೊತಾಳೆ ನೋಡು. ಹೇಳ್ದೆ ಏನು ಮಾಡ್ತಾಳೆ? ಮುಗಿಸಟ್ಟೆ ಊಟ ಸಿಗುತ್ತೆ ಅಂದರೆ ಇದಕ್ಕಿಂತ ಒಳ್ಳೆ ಕತೆನ ರಂಗಾಗಿ ನಾನು ಹೇಳ್ತೀನಿ. ನೋಡ, ನನ್ನ ಹೆಂಡತಿ ಬಿಟ್ಟರೆ ಬೇರೆ ಯಾರು ನಿಮ್ಗೆ ಸಿಗ್ಲಿಲ್ವಾ? ಎರಡು ತುತ್ತು ತಿನ್ಕೊಂಡು ಹೋಗ್ತಾ ಇರಬೇಕು. ಮತ್ತೆ ಇಲ್ಲೇನಾದ್ರು ಕಾಣಿಸ್ಕೊಂಡ್ರೆ ಏನು ಮಾಡ್ತೀಯಾ? ಇನ್ಮೇಲೆ ಅವಳು ಇಲ್ಲೇ ಇರ್ತಾಳೆ. ಏನು ಮಾಡ್ತೀಯಾ? ನಿಮ್ಮ ಅಪ್ಪ ಕೊಡ್ತಾನ ಊಟನ? ನಿಮ್ಮಪ್ಪ ಕೊಡ್ತಾನ? ಈಗ ನೀನು ಬಿಟ್ಟಿಕೊಂಡು ತಿನ್ಕೊಂಡು ಬಿದ್ದಿಲ್ವಾ? ಹಂಗೆ ಅಂತ ತಿಳ್ಕೊ. ತಗೋ ಪುಟ್ಟ, ನೀ ತಿನ್ನು. ನೀನು ಯಾವುದಕ್ಕೂ ಯಾರಿಗೂ ತಲೆ ಕೆಡಿಸ್ಕೋಬೇಡ, ಆಯ್ತಾ? ಅಮ್ಮ, ಇವಳು ನಿನ್ನ ಮೇಲೆ ನಾವೇ ನೋಡ್ಕೋಬೇಕಾ? ಇಲ್ಲ ಕಣೆ, ಯಾವುದಾದ್ರೂ ಅನಾಥಾಶ್ರಮ ನೋಡ್ತೀನಿ. ಅದು ಸಿಗೋವರೆಗೂ ಅವಳು ಇಲ್ಲೇ ಇರಲಿ. ಪಾಪ ರಂಗ ಅವಳ ಹಣೆಯಲ್ಲಿ ಏನು ಬರ್ದಿದ್ದಾನೋ ಏನೋ, ಯಾರಿಗೆ ಗೊತ್ತು. ಅಮ್ಮ, ಮದುವೆ ಮನೆಯಲ್ಲಿ ಅಕ್ಕನೇ ಇವಳಿಗೆ ಸ್ವೀಟ್ ಎಲ್ಲ ತಿನ್ನಿಸಿ ಮಾತಾಡ್ಸಿದ್ದು. ಇವಳು ಬಂದಿದ್ದಾಳೆ ಅಂತ ಒಂದು ಫೋನ್ ಮಾಡೋಣವಾ? ಅವಳು ಬಂದು ನೋಡಿ ಖುಷಿ ಪಡ್ತಾಳೆ. ಮಾಡಿ ಆಂಟಿ, ಅವನು ನೋಡಿ ತುಂಬ ದಿನ ಆಯಿತು. ಬೇಗ ಬರಕ್ಕೆ ಹೇಳಿ ಶಾಲಿನಿ ಆಂಟಿನ. ಏಯ್, ಬಾಯಿ ಮುಚ್ಕೊಂಡು ತಿನ್ನೆ. ಶಾಲಿನಿ ಆಂಟಿ ಅಂತೆ ಯಾವ ಸೀಮೆ ಆಂಟಿನೇ ನಿಂಗೆ ಅವಳು? ಏನೋ ಹೋಗ್ಲಿ ಅಂತ ಕರ್ಕೊಂಡು ಬಂದು ಊಟ ಕೊಟ್ರೆ ಎಲ್ಲ ವಿಷಯಕ್ಕೂ ತಲೆ ಹಾಕ್ತಾಳೆ. ತಿನ್ಬಿಟ್ಟು ಒಂದು ಮೂಲೆಗೆ ತೆಪ್ಪ ಕೂತಿರ್ಬೇಕು, ಗೊತ್ತಾಯ್ತಾ? ತಗೊಳ್ಳೆ, ತಿನ್ಸು. ಆಮೇಲೆ ಇನ್ನೊಂದು ವಿಷಯ, ಅಪ್ಪಿ ತಪ್ಪಿನೂ ಈ ಅನಾಥ ಹುಡುಗಿ ನಮ್ಮ ಮನೇಲಿರೋ ವಿಷಯ ಶಾಲಿನಿಗಾಗ್ಲಿ ಅವ್ರ ಅತ್ತೆಗಾಗ್ಲಿ ಗೊತ್ತಾಗ್ಬಾರ್ದು. ಮೊದಲೇ ಶಾಲಿನಿ ಅತ್ತೆಗೆ ಇಂಥ ಅವ್ನು ಕಂಡ್ರೆ ಅಸಡ್ಡೆ. ಇವಳು ನಮ್ಮನೇಲಿರೋ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಶಾಲಿನಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಈ ವಿಷಯ ಯಾರಾದ್ರೂ ಅವಳಿಗೆ ಹೇಳ್ತು ಅಂದ್ರೆ 3 ದಿನ ಅನ್ನ ನೀರು ಹಾಕಲ್ಲ ಜೋಪಾನ. ಕೊಡ್ತೀಯಲ್ಲ ಅಷ್ಟೇ ಸಾಕು. ಬೇಜಾರು ಮಾಡ್ಕೋಬೇಡ ಅಮ್ಮ, ಹೊರಟಾಗಿ ಮಾತಾಡ್ತಾಳೆ ಅಷ್ಟೇ. ಅರೆ, ಅವಳು ತುಂಬ ಒಳ್ಳೆಯವಳು. ನಾನು ಹಿಂಗೆ ಊಟ ಮಾಡಿಸ್ಲಾ?
ಮಗುನ ಶಾಲಿನಿಯಿಂದ ದೂರ ಮಾಡು ಅಂತ ನಿನ್ನ ಹತ್ರ ಬೇಡ್ಕೋತಾ ಇದ್ದೆ. ಅಂದರೆ ಈಗ ಈ ಮಗುನೇ ನಮ್ಮನೇಲಿ ಬಂದಿರೋ ಹಾಗೆ ಮಾಡಿದೀಯ. ಇದ್ರ ಅರ್ಥ ಏನು ತಂದೆ? ಶಾಲಿನಿಗೆ ಈ ಮಗು ನಂದೇ ಅಂತ ಗೊತ್ತಾಗ್ಬಿಡುತ್ತಾ? ಏನು ಹೆಂಗೆ ನೋಡ್ತಾ ಇದ್ದೀರಾ? ಸುಮ್ಮನೆ ನೋಡಬೇಕು ಅನ್ನಿಸ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ಓ, ನನಗೂ ಏನೇನೋ ಅನ್ಸುತ್ತಪ್ಪ. ನಿಂಗೆ ಇದ್ಬಿಟ್ರೆ ಬೇರೆ ಯೋಚನೆ ಬರೋದಿಲ್ಲ ಅಲ್ವಾ? ಬೇರೆ ಯೋಚನೆ ಅಂದ್ರೆ ಈಗ ನಾನು ಏನು ಹೇಳಿದೆ ಅಂತ? ಏನಿಲ್ಲ ಬಿಡು. ಮತ್ತೆ ಏನಂದ್ರು ನಿನ್ನ ಫ್ರೆಂಡು? ಅದು ಏನೇನು ಮಾತಾಡುತ್ತೋ ಅದಕ್ಕೆ ಗೊತ್ತಿರಲ್ಲ. ನಿಂಗೆ ಅವಳು ತುಂಬ ಇಷ್ಟ ಅನ್ಸತ್ತಲ್ವಾ? ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ, ಇಷ್ಟ ಆಗಲೇಬೇಕು. ಏನನ್ಸುತ್ತೆ ನಿಂಗೆ ಅವಳ ಬಗ್ಗೆ? ಏನನ್ಸುತ್ತೆ ಅಂದ್ರೆ ಅದನ್ನ ನೀನು ಹೇಳಬೇಕಪ್ಪ. ನಿನ್ನ ಫ್ರೆಂಡ್ ಬಗ್ಗೆ ನಿನ್ನ ಮನಸ್ಸಲ್ಲಿ ಯಾವ ಫೀಲಿಂಗ್ಸ್ ಇದೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೀನಿ. ದೀಪ್ತಿ ಅಂದ ತಕ್ಷಣ ನಿನ್ನ ಮನಸ್ಸಲ್ಲಿ ಏನು ವರ್ಡ್ ಬರುತ್ತೆ? ತಗಡು ಅಂತ ಬರುತ್ತೆ. ಓ, ಹಾಗಾದ್ರೆ ಅವಳಿಗೆ ತುಂಬ ಹತ್ರ ಅಂತ ಆಯ್ತು. ಹೆಂಗ್ರಿ ಹೇಳ್ತೀರಾ? ತುಂಬ ಇಷ್ಟಪಡೋರ್ನ ತಾನೇ ನೀನು ತಗಡು ಅಂತೆಲ್ಲ ಕರೆಯೋದು. ನಿಜವಾದ ತಗಡುಗಳು ನಾನು ತಗಡು ಅಂತಾನೆ ಕರೆಯೋದು. ಫಾರ್ ಎಕ್ಸಾಂಪಲ್, ನೀವು ಚಿನ್ನದ ತಗಡು, ಅದು ಸಂಡೆ ಬಜಾರ್ ಸಿಗೋ ಪಕ್ಕಾ ಅಲ್ಯೂಮಿನಿಯಂ ತಗಡು, ಅಷ್ಟೇ ವ್ಯತ್ಯಾಸ. ಏನು ಗೊತ್ತಾ, ಒಂದು ಕಾಲದಲ್ಲಿ ಅವಳಿಗೆ ನನ್ನ ಮೇಲೆ ಕ್ರಶ್ ಇತ್ತು. ಅದನ್ನು ಇಂಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಿದ್ಲು. ಬಟ್ ನಾನು ಮಾತ್ರ ನನ್ನ ಹುಡುಗಿ ಹಿಂಗೆ ಇರಬೇಕು ಅಂತ ಫಿಕ್ಸ್ ಆಗಿದ್ನಲ್ಲ, ಅದಕ್ಕೆ ಅವಳನ್ನು ಎಂಟರ್ಟೈನೇ ಮಾಡಲಿಲ್ಲ. ಅಷ್ಟು ಚೆನ್ನಾಗಿರೋ ಹುಡುಗಿನ ಬಿಟ್ಟಿದ್ದಕ್ಕೆ ತಾನೆ ಹೀಗೆ ಡಬ್ಬ ಹೆಂಗಸು ಸಿಕ್ಕಿದ್ದು. ಚಿನ್ನದ ಡಬ್ಬ ತಾನೇ ಸಿಕ್ಕಿರೋದು. ಸೊ ಐ ಆಮ್ ವೆರಿ 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 ಹ್ಯಾಪಿ. ಲವ್ ಯು ಸೀನಿಯರ್. ಹೌದು, ಏನಿಬ್ರು ಅಷ್ಟೊತ್ತು ಮಾತಾಡ್ತಿದ್ರಲ್ಲ, ಎಲ್ಲಿಗೋ ಬರಲೇಬೇಕು ಅಂತ ಹೇಳ್ತಿದ್ಲು. ಪಾರ್ಟಿಗೆ ಕಂಡ್ರೆ ಬರಲಿಲ್ಲ ಅಂದರೆ ಕೊಲೆ ಮಾಡ್ತೀನಿ ಅಂತಿದ್ಲು. ಹೋಗ್ತಿದ್ಯಾ? ರೀ, ನಿಮ್ಮನ್ನು ಬಿಟ್ಟು ನಾನು ಹೋಗ್ತೀನಾ? ಅದಕ್ಕೆ ಸುಮ್ಮನೆ ಬಾಯಿ ಮಾತಿಗೆ ಬರ್ತೀನಿ ಅಂತ ಹೇಳಿದೆ ಅಷ್ಟೇ. ಇರ್ಲಿ ಹೋಗೋ, ನಿನಗೆ ಪಾರ್ಟಿ ಡ್ಯಾನ್ಸು ಅಂದ್ರೆಲ್ಲ ತುಂಬ ಇಷ್ಟ ಅಲ್ವಾ? ಇರ್ಬೋದು, ಬಟ್ ನಾನು ಮಾತ್ರ ನನ್ನ ಸೀನಿಯರ್ ಇಲ್ಲದೆ ಎಲ್ಲಿಗೂ ಹೋಗೋದೇ ಇಲ್ವಲ್ಲ. ಲಾಸ್ಟ್ ಟೈಮ್ ನನ್ನ ಪಾರ್ಟಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಏನಾಯ್ತು ಅಂತ ನೀನು ನೋಡ್ದಿಯಲ್ಲ, ಅದಕ್ಕಿಂತ ಬೇಕಾ? ಅದಕ್ಕೆ ಈ ಪಾರ್ಟಿಗಳ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟೆ. ಬೇಡವೋ, ಹಂಗೆ ಮಾಡಬೇಡ. ನನ್ನಿಂದ ನಿನ್ನ ಸಂತೋಷ ಯಾವತ್ತೂ ಹಾಳಾಗಬಾರ್ದು. ನೀನು ಪಾರ್ಟಿಗೆ ಹೋಗಲೇಬೇಕು. ಎಲ್ಲರ ಜೊತೆ ಖುಷಿಯಾಗಿ ಎಂಜಾಯ್ ಮಾಡಬೇಕು. ಖುಷಿಯಾಗಿರ್ಬೇಕು ಅಂದರೆ ಬರೀ ಪಾರ್ಟಿಗೆ ಹೋಗ್ಬೇಕಾ? ನನ್ನ ಸೀನಿಯರ್ ಜೊತೆಲಿದ್ರು ನಾನು ಹ್ಯಾಪಿಯಾಗೇ ಇರ್ತೀನಿ. ಹಂಗಲ್ಲ, ನಾನೊಬ್ಳು ಬಂದು ನಿನಗೆ ಅಡ್ಡಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿನ್ನ ಸ್ವತಂತ್ರ, ನಿನ್ನ ಆ್ಯಕ್ಟಿವಿಟೀಸ್ಗೆ ನಾನು ಯಾವತ್ತೂ ಅಡ್ಡಿ ಆಗಬಾರ್ದು. ನಿನಗೇನು ಇಷ್ಟನೋ ಅದನ್ನು ಮಾಡ್ಕೊಂಡು ಬಾ ಪ್ಲೀಸ್. ಬಿಡ್ರಿ ರೀ, ನಾನು ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದಾಯ್ತು. ಗೊತ್ತಲ್ಲ ನಮ್ಮ ಬಗ್ಗೆ, ನಾನು ಒಂದ್ಸಲ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ. ಈ ಸಿನಿಮಾ ಡೈಲಾಗ್ ಎಲ್ಲ ಬೇಡ, ನನಗೋಸ್ಕರನಾದರೂ ಹೋಗ್ಬಾ. ರೀ, ಈ ಫ್ರೆಂಡ್ಸು ಪಾರ್ಟಿ ಅಂದರೆ ಜೀವನೇ ಬಿಡ್ತಿದ್ದವು ನಾನು. ಇವಾಗ ನಾನೇ ಅದೆಲ್ಲ ಬೇಡ ಅಂತ ಸುಮ್ಮನಿದ್ದೀನಿ. ನಿಮ್ಗೆ ಏನ್ರಿ ಕಷ್ಟ? ಹೋಗಿ ಸುಮ್ಮ ಕೆಲಸ ನೋಡಿ. ಅದನ್ನೇ ನಾನು ಕೇಳ್ತಾ ಇರೋದು. ಅಷ್ಟು ಜೀವ ಇಟ್ಕೊಂಡಿರೋನು ಈಗ ಸಡನ್ನಾಗಿ ನಾನು ಬಂದಮೇಲೆ ಅದನ್ನೆಲ್ಲ ಬಿಟ್ಬಿಡ್ತೀಯ ಅಂದರೆ ನನಗೆ ಗಿಲ್ಟ್ ಫೀಲ್ ಆಗಲ್ವಾ? ಏನೂ ಆಗಲ್ಲ, ಹಾಗೆಲ್ಲ ಏನು ಅಂದ್ಕೋಬೇಡಿ. ಅಂಥ ಪಾರ್ಟಿಗೆ ಜೋಡಿ ಜೋಡಿನೇ ಹೋಗಬೇಕು. ನೀವಂತೂ ಅಲ್ಲಿಗೆಲ್ಲ ಬರಲ್ಲ, ನಾನೊಬ್ಬನೇ ಅಂತೂ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಮತ್ತೆ ಯಾಕ್ರಿ ವಿಷಯ ಬೆಳೆಸ್ಬೇಕು? ಬಿಟ್ಬಿಡಿ. ಇನ್ನೊಂಚೂರು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಬರಲಾ? ಬಾಯ್. ನಾನು ಪೊಸೆಸಿವ್ ಆಗ್ತಾ
ಮಾಡ್ತಾ ಇದ್ದೀನ ರಂಗ? ಆ ದೀಪ್ತಿ ಜೊತೆ ಅಭಯ್ನ ನೋಡಿ ನನಗೆ ಗೊತ್ತಿಲ್ಲದೆ ನಾನು ಸಂಕಟ ಪಡ್ತಾ ಇದ್ದೀನ? ಇಲ್ಲ, ನಾನು ಸ್ವಾರ್ಥಿ ಆಗ್ಬಾರ್ದು. ಅದರಿಂದ ಅಭಯ್ ಯಾವತ್ತೂ ಸಂತೋಷವಾಗಿರಲ್ಲ. ಅವನ ಸಂತೋಷಕ್ಕೋಸ್ಕರ ನಾನೇ ಬದಲಾಗಬೇಕು. ಆದ್ರೆ ನಾನು ಏನು ಮಾಡಲಿ ರಂಗ? ಅವನು ಹೋಗೋ ಕಡೆ ಎಲ್ಲ ನಾನು ಹೋಗೋಕ್ಕಾಗಲ್ಲ. ನನಗೆ ಕಷ್ಟ ಆಗತ್ತೆ, ತುಂಬ ಹಿಂಸೆ ಆಗತ್ತೆ. ಹೋಗದೆ ಹೋದ್ರೆ ಅವನ ಸಂತೋಷ ಹಾಳಾಗುತ್ತೆ. ಅವನು ಖುಷಿಯಾಗಿರೋದಕ್ಕೋಸ್ಕರ ನನ್ನನ್ನು ನಾನೇ ತಿದ್ಕೋಬೇಕು. ಆ ದೀಪ್ತಿ ಥರ, ಈಗಿನ ಕಾಲದ ಹುಡುಗಿರ್ ಥರ ಒಂದಷ್ಟು ನಾನೇ ಬದಲಾಗಬೇಕು. ಅವನ ನಗುಗೋಸ್ಕರ ನಾನು ನಗಬೇಕು. ಅವನಿಗೋಸ್ಕರ ನಾನು ಕುಣಿಬೇಕು, ಹಾಡಬೇಕು, ಎಲ್ಲರ ಜೊತೆ ಬೆರಿಬೇಕು. ಈ ಸಲ ಪಾರ್ಟಿಲಿ ಅವನಿಗೆ ಆಶ್ಚರ್ಯ ಆಗಬೇಕು. ಹಾಗೆ ನಡ್ಕೋಬೇಕು ನಾನು. ಏನ್ರಿ ಇದು? ನಿಮಕ್ಕೂ ತುಂಬ ನಕ್ಷತ್ರಗಳು ಡ್ಯಾನ್ಸ್ ಆಡ್ತಿದ್ದಾವೆ. ಏನು ವಿಶೇಷ? ಇವತ್ತು ನೀನು ಪಾರ್ಟಿಗೆ ಹೋಗ್ತಾ ಇದೆಯಲ್ಲ, ಅದೇ ವಿಶೇಷ. ಮತ್ತೆ ತೆಗೆದ್ರಾ? ಆ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದೆ ತಾನೆ? ಯಾಕೆ ತೆಗಿಬಾರ್ದು? ನೀನೇ ಹೇಳ್ದೆ ತಾನೆ ಜೋಡಿ ಜೋಡಿಯಾಗಿ ಹೋಗಬೇಕು, ಒಂಟಿಯಾಗಿ ಹೋಗೋಕ್ಕಾಗಲ್ಲ ಅಂತ ತಾನೆ ನಿನ್ನ ಪಾರ್ಟಿ ಕ್ಯಾನ್ಸಲ್ ಮಾಡಿದ್ದು. ನಾನು ಬರ್ತೀನಿ ನಿನ್ನ ಜೊತೆ ಪಾರ್ಟಿಗೆ. ಏನು? ನೀವಾ? ಬೇಡಮ್ಮ, ಒಂದ್ಸಲ ಆಗಿದ್ದೇ ಸಾಕು. ಈ ಸಲ ಹಂಗಾಗಲ್ವೋ? ನೀನೇ ಬೆಚ್ಚಿ ಬೀಳ್ಬೇಕು. ಹಾಗೆ ಬಿಹೇವ್ ಮಾಡ್ತೀನಿ, ತುಂಬ ಸ್ಪೋರ್ಟಿವ್ ಆಗಿರ್ತೀನಿ. ರೇ ಆಗಲ್ಲ ರೀ, ಅಲ್ಲೆಲ್ಲ ಏನೇನೋ ಟಾಸ್ಕ್ ಇರುತ್ತೆ. ಸ್ಪಾಂಟೇನಿಯಸ್ ಆಗಿರ್ಬೇಕು. ಹಾಕೋ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಬೇಕು. ಮಿಮಿಕ್ರಿ, ಪಾರ್ಟ್ನರ್ ಸೆಕ್ಷನ್, ಸ್ಪಾಟ್ಲೈಟ್ ಡ್ಯಾನ್ಸ್, ಇನ್ನೂ ಏನೇನೋ ಇರುತ್ತೆ. ಅದು ಏನಾದರೂ ಇರ್ಲಿ ಕಣೋ, ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಆಗ್ತೀನಿ. ನಿನ್ನಷ್ಟಲ್ಲದೆ ಹೋದರೂ ಒಂದು ಮಟ್ಟಕ್ಕಾದರೂ ನಾನು ಡ್ಯಾನ್ಸ್ ಮಾಡ್ತೀನಿ, ಹಾಡ್ತೀನಿ. ನಿನ್ನ ಫ್ರೆಂಡ್ಸ್ನ ಈ ಸಲ ಗ್ಯಾರಂಟಿ ಇಂಪ್ರೆಸ್ ಮಾಡ್ತೀನಿ. ಪಾರ್ಟಿಗೆ ಹೋಗೋಣ ಕಣೋ. ರೀ ಇವತ್ತು ಯಾಕ್ರಿ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ? ಯಾಕೆ ಅಂದರೆ ನನ್ನಿಂದ ನಿನ್ನ ಸಂತೋಷ ಹಾಳಾಗಬಾರ್ದು. ಅದಕ್ಕೆ ಅಲ್ಲೆಲ್ಲ ನನಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ತಾನೆ ನೀನು ಪಾರ್ಟಿಗೆ ಹೋಗೋದು ಬೇಡ ಅಂತಿರೋದು. ನಾನು ಸರಿಯಾಗೇ ನಡ್ಕೋತೀನಪ್ಪ. ನನ್ನಿಂದ ನಿನಗೆ ಎಲ್ಲೂ ಅವಮಾನ ಆಗ್ದಲೇ ಇರೋ ಥರ ನೋಡ್ಕೋತೀನಿ. ನನ್ನ ಸೀನಿಯರ್ ಇಷ್ಟೊಂದು ಫಾಸ್ಟ್ ಆಗಿಬಿಟ್ರ ಅಂತ ನಿಮಗೆ ಆಶ್ಚರ್ಯ ಆಗಬೇಕು. ಆ ಥರ ಸ್ಪೋರ್ಟಿವ್ ಆಗಿರ್ತೀನಿ. ಆದರೆ ಪ್ಲೀಸ್ ಪಾರ್ಟಿಗೆ ಹೋಗೋದು ಮಾತ್ರ ಬೇಡ ಅನ್ಬೇಡ ಕಣೋ. ನಿಮ್ಮ ಫೀಲಿಂಗ್ಸ್ ನಂಗೆ ಅರ್ಥ ಆಗತ್ತೆ ರೀ. ನನಗೋಸ್ಕರ ನೀವು ಏನು ಬೇಕಾದ್ರೂ ಮಾಡ್ತೀರಾ. ಆದರೂ ಈ ಪಾರ್ಟಿ ಮಾತ್ರ ಬೇಡ. ಅದೇ ಯಾಕೆ ಬೇಡ? ನಿನಗೋಸ್ಕರ ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ, ಆದರೂ ಪಾರ್ಟಿಗೆ ಹೋಗೋದು ಬೇಡ ಅಂತಿದ್ಯಾ? ನಾನು ವಯಸ್ಸಾದವಳು ಅಂತನಾ, ಅಥವಾ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ ನಿಂಗೆ? ಎಲ್ಲದಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ್ರಿ. ನಿಮ್ಮ ಜೊತೆ ನರ್ಕಕ್ಕೆ ಬೇಕಾದ್ರೂ ಬರ್ತೀನಿ, ಬಟ್ ಈ ಪಾರ್ಟಿ ಬೇಡ ಅಷ್ಟೇ. ಅದೇ ಯಾಕೆ ಬೇಡ? ಯಾಕಂದರೆ ಅದು 20+ ಪಾರ್ಟಿ. ಅದ್ರಲ್ಲಿ ಏನಂತೆ? ನಿನಗಿನ್ನೂ 26 ವರ್ಷ ತಾನೆ, ನೀನು 20+ ಅಲ್ವಾ? ಹೋ ಸಾರಿ, ನಾನು 30+ ಅನ್ನೋದು ಗೊತ್ತೇ ಆಗಲಿಲ್ಲ. ಸಾರಿ ಅಬ್ಬಾಯ್. ನೋಡಿ, ಅದಕ್ಕೆ ನಾನು ಏನು ಹೇಳಿರಲಿಲ್ಲ. ನೀವಾಗೆ ಎಲ್ಲ ಕೆತ್ಕಿದ್ರಿ. ಈಗ ನೀವೇ ಫೀಲ್ ಮಾಡ್ಕೋತಿದ್ದೀರಾ. ಸಾರಿ ಶಾಲಿನಿ. ಅಯ್ಯೋ, ನೀನ್ ಸಾರಿ ಕೇಳಬಾರ್ದು. ಇದ್ರಲ್ಲಿ ನಿನ್ ತಪ್ಪೇನಿದೆ? ನಿಮ್ಮ ತಪ್ಪು ಏನೂ ಇಲ್ಲ ರೀ. ಅವ್ರು ಯಾರೋ ಹುಡುಗರು ಪಾರ್ಟಿ ಮಾಡ್ಕೊಂಡ್ರೆ ನಾವು ದೊಡ್ಡವರಾಗಿ ಯಾಕೆ ಫೀಲ್ ಆಗಬೇಕು? ನೀನೇನು ದೊಡ್ಡವನಲ್ಲ, ನಾನು ಒಬ್ಳೆ ತಾನೇ ದೊಡ್ಡವಳು. ಹಂಗಲ್ಲ ರೀ. ಅದು ಪ್ಲೀಸ್ ಏನು ಹೇಳ್ಬೇಡ. ನೀನ್ ಸಮಾಧಾನ ಮಾಡಿದ ತಕ್ಷಣ ಇರೋ ಸತ್ಯ ಏನು ಸುಳ್ಳಾಗಲ್ಲ ಅಲ್ವಾ? ಇವತ್ತು ನನ್ನ ವಯಸ್ಸನ್ನ ಪಕ್ಕಕ್ಕಿಟ್ಟು ನಿನಗೆ ಸಂತೋಷ ಕೊಡಬೇಕು ಅಂತ ನಾನು ಅನ್ಕೊಂಡೆ. ಆದರೆ ಅದಕ್ಕೂ ನನ್ನ ವಯಸ್ಸು ಅಡ್ಡಿ ಆಗತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಸಾರಿ ಅಬ್ಬಾಯ್.
ರೇ ಬೇಜಾರ? ಅಯ್ಯೋ ಅದಕ್ಕೆ ಯಾಕೆ ಬೇಜಾರಾಗತ್ತೆ? ನನ್ನ ಡ್ಯಾನ್ಸ್ ನೋಡಕ್ಕೆ ನೀನು 20+ ಫ್ರೆಂಡ್ಸ್ಗೆ ಅದೃಷ್ಟ ಇಲ್ಲ ಅಷ್ಟೇ.